ಜೈ ಹಿಂದ್. ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಲಿಮಿಟೆಡ್ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಮಿತ್ತ ಇದು 34 ಹುದ್ದೆಗಳಿಗೆ ಒಂದು ಕಾಲ್ಫಾರ್ನ ಅಧಿಸೂಚನೆಯನ್ನು ಹೊರಡಿಸಿದ್ದು, ಇವತ್ತಿನ ವಿಡಿಯೋದಲ್ಲಿ ಯಾವ ಹುದ್ದೆಗಳಿದೆ, ವಯೋಮಿತಿ, ಸಿಲೆಬಸ್, ಎಕ್ಸಾಮ್ ಪ್ಯಾಟರ್ನ್ ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಈ ಒಂದು ಆಯ್ಕೆ ವಿಧಾನವನ್ನು ತಿಳ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸ್ನೇಹಿತರೆ, ಈ ಒಂದು FDA ಫಾರ್ಮಸಿಸ್ಟ್, ಸೇಲ್ಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗಿರುವಂಥದ್ದು. ಸೊ ನೋಡಿ ಸ್ನೇಹಿತರೆ, ಇದು 8/1/2026 ಈ ದಿನಾಂಕದಂದು ಇದು ನೇಮಕಾತಿ ಪ್ರಕಟಣೆ ಹೊರಡಿರುವಂಥದ್ದು. ಸೊ ಆನ್ಲೈನ್ ಮೂಲಕ ಇದೊಂದು ಅರ್ಜಿಗೆ ಆಹ್ವಾನಿಸಲಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಹುದ್ದೆಗಳನ್ನು ನೋಡೋಣ. ಮೊದಲಿಗೆ ನೇರ ನೇಮಕಾತಿಗೆ ಪರಿಗಣಿಸಲಾದ ಹುದ್ದೆಗಳ ವಿವರ. ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಇರುತ್ತೆ. ಹುದ್ದೆಗಳು ಮೊದಲಿಗೆ ಫಾರ್ಮಾಸಿಸ್ಟ್ ಹುದ್ದೆ ಇರುತ್ತೆ. ಫಾರ್ಮಾಸಿಸ್ಟ್ ಹುದ್ದೆಗಳು 7 ಇದ್ದಾವೆ. ಅದರಲ್ಲಿ ಇತರೆ ವರ್ಗಕ್ಕೆ 5, ಮಹಿಳಾ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 1 ಇದೆ. ಪ್ರಥಮ ದರ್ಜೆ ಗುಮಾಸ್ತರು FDA ಒಟ್ಟು 10 ಹುದ್ದೆಗಳಿದ್ದಾವೆ FDA. ಇನ್ನು ವಿಕ್ರಯ ಸಹಾಯಕರು ಇದು ಒಟ್ಟು 16 ಹುದ್ದೆಗಳಿದೆ. ಇನ್ನು ವಿಕ್ರಯ ಸಹಾಯಕರು ಇದು 371J ಆರ್ಟಿಕಲಲ್ಲಿ ಮೀಸಲಿರುವಂಥ ಹುದ್ದೆಗಳು ಒಟ್ಟು 1 ಹುದ್ದೆಗಳಿದೆ. ಒಟ್ಟಾರೆ 34 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿರುವಂಥದ್ದು. ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ರೀತಿಯ ಮೀಸಲಾತಿಗಳಿದೆ, ಗೊತ್ತಾಗುತ್ತೆ, ಈಸಿ ಇದೆ. ವಿದ್ಯಾರ್ಹತೆಯನ್ನು ನೋಡೋಣ. ಮುಖ್ಯವಾಗಿ ಈ ಒಂದು 34 ಹುದ್ದೆಗಳ ಅಧಿಸೂಚನೆಗೆ ಸಂಬಂಧಪಟ್ಟಂಥ ವಿದ್ಯಾರ್ಹತೆಗಳು ಯಾವುದಿದೆ. ಫಾರ್ಮಸಿಸ್ಟ್ ಹುದ್ದೆಗೆ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು. ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ನಾಲೆಡ್ಜ್ ಇರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡ ಸ್ಪಷ್ಟವಾಗಿ ಮಾತಾಡಬೇಕು ಮತ್ತು ಅರ್ಥ ಮಾಡ್ಕೊಳ್ಬೇಕು. ಇನ್ನು FDA ಪ್ರಥಮ ದರ್ಜೆ ಗುಮಾಸ್ತರು ಈ ಹುದ್ದೆಗಳಿಗೆ ಭಾರತದ ಕಾನೂನಡಿಯಲ್ಲಿ ಸ್ಥಾಪನೆಯಾದ ಯೂನಿವರ್ಸಿಟಿಯಿಂದ ಡಿಗ್ರಿ ಆಗಿರಬೇಕು. ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ ನಾಲೆಡ್ಜ್ ಇರಬೇಕು ಮತ್ತು ಕನ್ನಡವನ್ನು ಓದುವ, ಬರೆಯುವ, ಮಾತನಾಡುವ ಸ್ಕಿಲ್ ಇರಬೇಕು. ವಿಕ್ರಯ ಸಹಾಯಕರು ಇದಕ್ಕೆ 2nd PU ಪಾಸ್ ಆಗಿರಬೇಕು. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ನಾಲೆಡ್ಜ್ ಇರಬೇಕು. ಕನ್ನಡವನ್ನು ಓದುವ, ಬರೆಯುವ, ಮಾತನಾಡುವ ಸ್ಕಿಲ್ ಇರಬೇಕು. ವಯೋಮಿತಿ ಎಷ್ಟು ಹಾಗಾದರೆ ಈ ಹುದ್ದೆಗಳಿಗೆ ಅಂತ ನೋಡ್ತಾ ಹೋದರೆ, ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಈ ಕೆಳಕಂಡ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಮತ್ತು ಗರಿಷ್ಠ ವಯೋಮಿತಿಯನ್ನು ಮೀರಬಾರ್ದು. ಸಾಮಾನ್ಯ ವರ್ಗಕ್ಕೆ 18 ವರ್ಷದಿಂದ 38 ವರ್ಷ, 3 ವರ್ಷದ ವಯೋಮಿತಿ ಸಡಿಲಿಕೆ ಕೂಡ ಆ್ಯಡ್ ಆಗಿದೆ. ನೋಟ್ ಮಾಡ್ಕೊಳ್ಳಿ, 3 ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಇದೆ. 35+3 ಅಂದರೆ 38 ವರ್ಷ ಮೀರಿರಬಾರ್ದು. ಎಲ್ಲ ವರ್ಗಕ್ಕೂ 18 ವರ್ಷ ಮಿನಿಮಮ್ ಆಗಿರಲೇಬೇಕಾಗತ್ತೆ. 38 ವರ್ಷ ಮೀರಿರಬಾರ್ದು ಸಾಮಾನ್ಯ ವರ್ಗ. 2A 2B 3A 3Bಗೆ 41 ವರ್ಷ ಮೀರಿರಬಾರ್ದು. ಇನ್ನು SC ST ಪ್ರವರ್ಗ 1 ಈ ಒಂದು ಕೆಟಗರಿಗೆ 43 ವರ್ಷ ಮೀರಿರಬಾರ್ದು. ವಯೋಮಿತಿ ಜನರಲ್ಗೆ 38, 2A 2B 3A 3Bಗೆ 41 ಮತ್ತು SC ST ಕೆಟಗರಿಗಳಿಗೆ 43 ವರ್ಷ ವಯೋಮಿತಿ ಮೀರಿರಬಾರ್ದು. ಅರ್ಜಿಯ ಶುಲ್ಕ ನೋಡಿ ಸ್ನೇಹಿತರೆ, SC ST ಪ್ರವರ್ಗ 1 ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪೀಸ್ ಅರ್ಜಿಯ ಶುಲ್ಕ, 500 ರೂಪೀಸ್. ಇತರೆ ವರ್ಗದ ಅಭ್ಯರ್ಥಿಗಳಿಗೆ 1000 ರೂಪೀಸ್. ಸೊ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜನವರಿ 9, 2026 ಪ್ರಾರಂಭಿಸಲಾಗಿದ್ದು, ಫೆಬ್ರವರಿ 7ನೇ ತಾರೀಕುವರೆಗೆ ಅವಕಾಶ ಇದೆ. ಫೆಬ್ರವರಿ 7ರವರೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೋಟ್ ಮಾಡ್ಕೊಳ್ಳಿ. ಸೊ ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ. 2 ದಿನ ಆಗಿದೆ ಶುರುವಾಗಿ, 3 ದಿನ ಆಗಿದೆ ಶುರುವಾಗಿ. 7ನೇ ತಾರೀಕು, ಮುಂದಿನ ತಿಂಗಳು 7ನೇ ತಾರೀಕುವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅರ್ಜಿಗಳನ್ನು ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕಾಗತ್ತೆ. ವೆಬ್ಸೈಟಿಗೆ ಹೋದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೀವು ಯಾವುದಾದ್ರು ಸೈಬರ್ ಸೆಂಟ್ರಿಗೆ ಹೋದರೂ ಕೂಡ ಅರ್ಜಿಯನ್ನು ಈಸಿಯಾಗಿ ಸಲ್ಲಿಸ್ಬೋದು. ಇನ್ನು ಬಹಳ ಮುಖ್ಯವಾಗಿ ಇರುವಂಥದ್ದು ನೇಮಕಾತಿ ಅರ್ಹತೆಗಳು, ಅದು ಕಾಮನ್ ಆಗಿರುತ್ತೆ. ಆಯ್ಕೆ ವಿಧಾನ ನೋಡಿ. ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರೆ, ಆನ್ಲೈನ್ ಮುಖಾಂತರ ಸ್ವೀಕರಿಸಲಾದ ಅರ್ಜಿಗಳನ್ನು ಹುದ್ದೆಗಳಿಗೆ ನಿಗದಿಪಡಿಸಿ ವಿದ್ಯಾರ್ಹತೆ, ಅಗತ್ಯ ದಾಖಲಾತಿಗಳ ಆಧಾರದ ಮೇಲೆ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳಿಗೆ ಸೂಚಿಸಲಾಗಿರುವ ಬಾಹ್ಯ ಮೂಲ ಸಂಸ್ಥೆಗಳಿಂದ ಲಿಖಿತ ಪರೀಕ್ಷೆ ನಡೆಸಲಾಗುತ್ತೆ, ರಿಟರ್ನ್ ಎಕ್ಸಾಮ್. ನಂತರ 1:5 ಆಧಾರದ ಮೇಲೆ ಇಂಟರ್ವ್ಯೂ ಕರೀತಾರೆ. ಇಂಪಾರ್ಟೆಂಟ್, ಸಂದರ್ಶನ ಇದೆ. ಸಂದರ್ಶನ ಇರುತ್ತೆ.
ಸೊ ಇಂಟರ್ವ್ಯೂವಲ್ಲಿ 15 ಮಾರ್ಕ್ಸನ್ನು ಮೀಸಲಿಡಲಾಗಿದೆ. 85% ಇಳಿಸಿ 15 ಮಾರ್ಕ್ಸನ್ನು ಮೆರಿಟ್ ಆಧಾರದ ಮೇಲೆ ಈ ಒಂದು ಇಂಟರ್ವ್ಯೂ ಮಾಡಿ ಮೆರಿಟ್ ಆಧಾರದ ಮೇಲೆ ಪಟ್ಟಿಯನ್ನು ಅರ್ಹತಾ ಪಟ್ಟಿ ತಯಾರಿಸ್ತಾರೆ. ಸೊ ಇಂಟರ್ವ್ಯೂ ಇರುತ್ತೆ ಈ ಎಕ್ಸಾಮಿಗೆ, ನೆನಪಿರಲಿ. ಇನ್ನು ಲಿಖಿತ ಪರೀಕ್ಷೆಯಲ್ಲಿ ಏನಿರುತ್ತೆ ನೋಡಿ, ಫಾರ್ಮಸಿಸ್ಟ್ ಪ್ರಥಮ ದರ್ಜೆ ಸಹಾಯಕರು ಮತ್ತು ವಿಕ್ರಯ ಸಹಾಯಕರು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಸಲಾಗುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಏನಿರುತ್ತೆ, 200 ಮಾರ್ಕ್ಸಿಗೆ ಪೇಪರ್ ಇರುತ್ತೆ. 200 ಮಾರ್ಕ್ಸಿಗೆ ಪೇಪರ್ ಇರುತ್ತೆ. ಯಾವ ವಿಷಯ ಇರುತ್ತೆ ಕೇಳಿದ್ರೆ, ಕನ್ನಡ ಇರುತ್ತೆ 50 ಮಾರ್ಕ್ಸಿಗೆ, ಇಂಗ್ಲೀಷ್ ಇರುತ್ತೆ, ಜನರಲ್ ಇಂಗ್ಲೀಷ್ 25 ಮಾರ್ಕ್ಸಿಗೆ, ಜನರಲ್ ನಾಲೆಡ್ಜ್ 25 ಮಾರ್ಕ್ಸಿಗೆ, ಸಹಕಾರಿ ವಿಷಯ ಕೋಆಪ್ರೇಟಿವ್ ರಿಲೇಟೆಡ್ ಸಬ್ಜೆಕ್ಟಿಗೆ 50 ಮಾರ್ಕ್ಸ್ ಇರುತ್ತೆ. ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ ಮತ್ತು ಸಮಾಜಯುಕ್ತ ಚಟುವಟಿಕೆ ವಸ್ತುನಿಷ್ಠ ವಿಷಯಕ್ಕೆ ಸಂಬಂಧಪಟ್ಟಂತೆ 25 ಮಾರ್ಕ್ಸ್. ಟೋಟಲ್ 200 ಮಾರ್ಕ್ಸಿನ ಪೇಪರ್ ಆಗಿರುತ್ತೆ ಇದು, ಗಮನಿಸಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾರೆಲ್ಲ ಉತ್ತೀರ್ಣರಾಗ್ತೀರಿ, ಮಾರ್ಕ್ಸನ್ನು ಪಡಿತೀರಿ, ಅವ್ರನ್ನ 1:5 ಆಧಾರದ ಮೇಲೆ ಇಂಟರ್ವ್ಯೂ ಕರೆದು ಅದರಲ್ಲಿ ಹೆಚ್ಚು ಅಂಕ ಪಡೆದವರ ಒಂದು ನೇಮಕಾತಿ ಪಟ್ಟಿಯನ್ನು, ಮೆರಿಟ್ ಲಿಸ್ಟನ್ನು ಮಾಡಿ ನೇಮಕಾತಿ ಆದೇಶವನ್ನು ನೀಡ್ತಾರೆ. ಸ್ನೇಹಿತರೆ, FDA ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರುತ್ತೆ ಮತ್ತು ಹುದ್ದೆಗಳು ಬೆಂಗಳೂರಲ್ಲೇ ಇರುವ ಕಾರಣಕ್ಕೆ ಹೆಚ್ಚು ಓದಿದರೆ ತುಂಬ ಒಳ್ಳೆಯ ಒಂದು ಪೋಸ್ಟಿಂಗ್ಗೆ ಹೋಗ್ತೀರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.